ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಇದು ಚಿಕ್ಕಬಳ್ಳಾಪುರದಿಂದ ಬರ್ತಾ ಇರುವಂತಹ ಸುದ್ದಿ. ಶಾಲೆಯಲ್ಲಿ ಆಗಿರುವಂತಹ ಅನಾಹುತ. ಈ ವಿಚಾರದಲ್ಲಿ ಅವರ ಸಂಬಂಧಿಕರೆಲ್ಲ ಬಂದರು. ಅನುಮಾನಾಸ್ಪದ ರೀತಿಯಲ್ಲಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಸಾವನ್ನಪ್ಪಿರುವಂತಹ ಘಟನೆ ಇವತ್ತು ಆಗಿರೋದು. ಸೊ ಬೆಂಗಳೂರಿನ ಹೊರವಲಯದಲ್ಲಿ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ 12 ವರ್ಷದ ಗುರುಕಿರಣ್ ಸಾವನ್ನಪ್ಪಿದ್ದು. ಶಿಕ್ಷಕರ ಹಲ್ಲೆ ಮತ್ತು ಒತ್ತಡದಿಂದ ಬಾಲಕ ಸಾವನ್ನಪ್ಪಿದ್ದಾನೆ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಬೆಂಗಳೂರು ಹೊರವಲಯದ ಕಾಡಯರಪ್ಪನಹಳ್ಳಿಯ ವಸತಿ ಶಾಲೆ ಇದು. ಮೃತ ವಿದ್ಯಾರ್ಥಿ ಸಂಬಂಧಿಕರು ಶಾಲೆಗೆ ಮುತ್ತಿಗೆಯನ್ನು ಹಾಕಿದರು. ಶಾಲೆಯಲ್ಲಿ ವಾರ್ಡನ್ಗೆ ಮೃತನ ಪೋಷಕರು ಥಳಿಸಿದ್ದಾರೆ. ಸೊ ಇದು ಬೆಂಗಳೂರು ಹೊರವಲಯದಲ್ಲಿ ಆಗಿರೋದು. ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಕಾರಣನೂ ಹೇಳುತ್ತಾ ಇದ್ದಾರೆ. ಏನು ಅಂತಂದರೆ, ಬೆಳಗ್ಗೆ ಟೈಮಲ್ಲಿ ವ್ಯಾಯಾಮ ಮಾಡಲು ತಡವಾಗಿ ಬಂದಿರ್ತಾನಂತೆ ಗುರುಕಿರಣ್. ಶೌಚಾಲಯಕ್ಕೆ ಹೋಗಿರ್ತಾನೆ, ಒಂದು 10 ನಿಮಿಷ ತಡವಾಗಿ ಬಂದಿರ್ತಾನೆ. ಏನು 10 ನಿಮಿಷಕ್ಕೆ ಏನಾಗ್ಬಿಡುತ್ತೆ ಅವರಿಗೆ. ಸೊ ಗುರುಕಿರಣ್ನ ಕತ್ತು ಬಗ್ಗಿಸಿ ದೈಹಿಕ ಶಿಕ್ಷಕ ನಾರಾಯಣ್ ಹೊಡೆದಿರ್ತಾನಂತೆ. ಹಲ್ಲೆ ಮಾಡಿ 2 ಸುತ್ತು ಓಡುವಂತೆ ವಿದ್ಯಾರ್ಥಿನಿಗೆ ಶಿಕ್ಷೆ ಕೊಟ್ಟಿರ್ತಾನೆ. ಓಡಿ ಬಂದಿದ್ದ ಗುರುಕಿರಣ್ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ದೈಹಿಕ ಶಿಕ್ಷಕ ನಾರಾಯಣ ಥಳಿತಕ್ಕೆ ಈಗ ಪೋಷಕರು ಮುಂದಾಗಿದ್ದಾರೆ. ಅಲ್ಲ ರೀ, 5-10 ನಿಮಿಷಕ್ಕೂ ನಿಮಗೆ ತಡ್ಕೊಳಕ್ಕಾಗಲ್ಲ ಅಂತಂದರೆ ಇನ್ನು ಯಾವ ರೀತಿ ಟೈಮ್ ಡಿಸಿಪ್ಲಿನ್ ಇರಬೇಕು, ಐ ಅಗ್ರಿ. ಆದರೆ 5-10 ನಿಮಿಷಕ್ಕೆ ತಡವಾಗಿ ಬಂದಿದ್ದಾನೆ ಅಂತಂದರೆ ಅದಕ್ಕೆ ಯಾಕೆ ಅಷ್ಟೊಂದು ದೊಡ್ಡ ಪನಿಷ್ಮೆಂಟ್ ಹೊಡೆಯುವಂಥದ್ದು ಏನಿದೆ? ಬಾಗಲೂರಿನ ಸ್ಟರ್ಲಿಂಗ್ ಇಂಗ್ಲಿಷ್ ಬೋರ್ಡಿಂಗ್ ಸ್ಕೂಲ್ ಏನಿತ್ತು, ಅದರಲ್ಲಿ ಒಂದು ಮಗು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥದ್ದು. ಈಗ ಪೋಷಕರು ಕೂಡ ಅದನ್ನು ಹತ್ಯೆ ಮಾಡಿದ್ದಾರೆ. ಪಿ ಟಿ ಮೇಷ್ಟ್ರು ಹಲ್ಲೆಯನ್ನು ಮಾಡಿ ಅದರಿಂದ ಮಗುವಿನ ಹತ್ಯೆ ಮಾಡಿದ್ದಾರೆ ಅಂತೇಳಿ ಆರೋಪನ ಮಾಡ್ತಾರೆ ಅಂಥದ್ದು. ಈಗ ನಮ್ಮ ಜೊತೆಯಲ್ಲಿ ಮಗುವಿನ ತಂದೆ, ಅಂದರೆ ಗುರುಕಿರಣ್ 6ನೇ ತರಗತಿಯಲ್ಲಿ ಓದ್ತಾ ಇದ್ದಂಥ ಮಗು ಸಾವನ್ನಪ್ಪಿರುವಂಥದ್ದು. ಈಗ ಅವರ ತಂದೆ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ ಏನಾಯಿತು ಅಂತೇಳಿ. ಸರ್, ನಿಮಗೆ ಏನಂತ ಇನ್ಫಾರ್ಮೇಷನ್ ಬಂತು, ಏನಾಗಿದೆ? ಸರ್, ನಾನು ಬೆಳಗ್ಗೆ ಅವರು ಜಾಗಿಂಗ್ ಮಾಡೋ ಕುಸ್ತು ಬಿದ್ದೇವನೆ ಅಂತ ಹೇಳಿದ್ರು ಸರ್. ಅದು ತಲೆ ಮೇಲೆ ಬಗ್ಗಿಸ್ಕೊಂತ ಸ್ಟೀಲ್ ರಾಡಿಂದ ತಲೆಗೆ ಹೊಡೆದವನೇ ಬೆಳಗ್ಗೆ. ಆಮೇಲೆ ಟಾಯ್ಲೆಟ್ ರೂಮಲ್ಲಿ ಬಗ್ಗಿಸ್ಕೊಂಡು ತಲೆ ಮೇಲೆ ಪಟಾಪಟ್ನ ಹೊಡೆದ್ಬಿಟ್ಟವನೇ. ತಲೆ ಮೇಲೆ ಹೊಡೆದಾಗ ಅಲ್ಲೇ ಕುಸ್ತು ಬಿದ್ದಿದ್ದಾನೆ. ಆಮೇಲೆ ಹಾಸ್ಪಿಟ್ಲ್ಗೆ ತಗೊಂಡೋಗಿ ಹಾಕಿದ್ದಾರೆ ಸರ್. ಅಂದರೆ ನಿಮ್ಮ ಮಗುಗೆ ನೀವು ಈಗ ಪ್ರತಿಭಟನೆ ಮಾಡ್ತಾ ಇರೋಂಥದ್ದು ಕೊಲೆ ಮಾಡಿದ್ದಾರೆ, ಜೊತೆಗೆ ಪಿ ಟಿ ಮಾಸ್ಟರ್ ಮೇಲೆ ನೀವು ಡೈರೆಕ್ಟ್ ಆಗಿ ಆರೋಪ. ಹುಡುಗರು ಹೇಳ್ತಾ ಇದ್ದಾರೆ ಪಿ ಟಿ ಮಾಸ್ಟರ್ ತಲೆ ಮೇಲೆ ಹೊಡೆದಿದ್ದಕ್ಕೆ ಸತ್ತಿರೋದಷ್ಟೇ, ಬೇರೆ ಏನೂ ಇಲ್ಲ. ಬೆಳಗ್ಗೆ ಏನಂದ್ರು? ಬೆಳಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬಂದಿದ್ದೇನಂತೆ? ಮಾಡಬೇಕಾದ್ರೆ ಕುಸ್ತು ಬಿದ್ದೇವ್ ನಿಮ್ಮ ಮಗ ಅಂತ ಹೇಳಿದ್ದು. ಜಾಗಿಂಗ್ ಮಾಡ್ತಾ ಇರ್ಬೇಕಾದ್ರೆ ಕುಸ್ತು ಬಿದ್ದಿದ್ದಾನೆ ಅಂತ ಹೇಳಿದ್ರು. ಅದು ಕುಸ್ತು ಬಿದ್ದಿರೋದಲ್ಲ, ಸುಮ್ಮನೆ ತಲೆ ಮೇಲೆ ಹೊಡೆದ್ರಲ್ಲ, ಬಿದ್ದು ಅದು ತಲೆಗೆ ಏಟ್ ಬಿತ್ತು. ಸೊ ಇಲ್ಲಿ ಕುಸ್ತು ಬಿದ್ದೇವನೇ. ಆಮೇಲೆ ಎತ್ತಾಕೊಂಡು ಹೋಗೋರು ಹಾಸ್ಪಿಟಲ್. ಸ್ಕೂಲ್ ಬಗ್ಗೆ ಇನ್ಫಾರ್ಮೇಶನ್ ಏನಿದೆ? ಯಾಕಂದ್ರೆ ನೀವು ಸಾಕಷ್ಟು ಆರೋಪನ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಪೋಷಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಸರಿ ಇಲ್ಲ ಸ್ಕೂಲ್. ಏನು ಹೋದ ವರ್ಷನೇ ಹಾಕಿದ್ದೆ, ಏನು ಹೋದ ವರ್ಷದಿಂದ ಏನು ಹೇಳಿರಲಿಲ್ಲ ಮಗ. ಏನು ಹೇಳೋ ಅಂತನಲ್ಲ, ಮೂಗು ಬಸವಣ್ಣ ಅಂತಾರ ಇದ್ದ. ಭಾನುವಾರ ಕೂಡ ಕೇಳಿದೆ ಏನಪ್ಪ ಅಂತ, ಏನು ಹೇಳಲಿಲ್ಲ. ಭಯ ಹೊಡೆಯೋರಂತ, ಪೊಲೀಸ್ನವ್ರು ಹೊಡೆಯಲ್ಲ, ಹಂಗೆ ಹೊಡಿತಾರಣ, ಹಿಂಗೆ ಕೈ ಮುಗಿಸ್ಕೊಂಡು ಗೋಡೆಗೆ ಹೊಡಿತಾರೆ ಟೀಚರ್ಗಳು ಅಂತ ಹೇಳ್ತಾ ಇದ್ದಾರೆ ಹುಡುಗರು. ಆ ಹುಡುಗರು ಹೇಳಿದ್ರು ಸ್ಟೀಲ್ ರಾಡಿಂದ ಹೊಡೆದು ತಲೆ ಮೇಲೆ ಹೊಡೆದಕ್ಕೆ ಬಿದ್ದು ಅವನಲ್ಲೇ ಕುಸ್ತು ಬಿದ್ದುಬಿಟ್ಟವ. ಜಾಗಿಂಗ್ ಮಾಡೋ ಸಂದರ್ಭದಲ್ಲಿ ಇದು ಜಾಗಿಂಗ್ ಮಾಡಕ್ಕೆ ಹೋಗಿಲ್ಲ ಸರ್, ಜಾಗಿಂಗೇ ಮಾಡಿಸಿಲ್ಲ. ಜಾಗಿಂಗ್ ಶೂ ಹಾಕಿಲ್ಲ, ಚಪ್ಪಲಿ ಹಾಕಿಲ್ಲ, ಏನೂ ಹಾಕಿಲ್ಲ ಸರ್. ಕಾಲಕ್ಕೆ ಶೂ ಚಪ್ಪಲಿ ಏನೂ ಹಾಕಿಲ್ಲ. ತಲೆಗೆ ಹೊಡೆದಕ್ಕೆ ಅಲ್ಲೇ ಇದಾಗಿ ಕುಸ್ತು ಬಿದ್ದಾಗವನೇ. ಆಮೇಲೆ ಹಾಸ್ಪಿಟ್ಲಿಗೆ ಹಾಕೊಂಡು ಹೋಗಿದ್ದಾರೆ. ಮಗುವಿನ ತಾಯಿ ಕೂಡ ನಮ್ಮ ಜೊತೆ ಇದ್ದಾರೆ, ಅವರನ್ನ ಕೇಳೋಣ. ಅಮ್ಮ, ಏನಂತ ಇನ್ಫಾರ್ಮೇಶನ್ ಮತ್ತು ನಿಮಗೆ ಏನಂತ ಹೇಳಿದ್ರು? ಸರ್, ಬೆಳಗ್ಗೆ 6:15 ಫೋನ್ ಮಾಡಿದ್ರು ಸರ್. ಮಾಡ್ಬಿಟ್ಟು ಮಗ ಜಾಕಿಂಗ್ ಮಾಡ್ತಿದ್ದ, ಕುಸ್ತು ಬಿದ್ದುಬಿಟ್ಟವನೇ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ಬರ್ರಿ ಅಂದರು ಸರ್. ನಾವು 20 ನಿಮಿಷಕ್ಕೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಆಗಲೇ ಸರ್ ಇವರು ಒಂದು ರೂಮಾಗ ಬೀಗ ಹಾಕವ್ರು ಸರ್. ಯಾರು ಇಲ್ಲ ಸರ್. ನನ್ನ ಮಗ ಅನಾಥ ಹೆಣ್ಣು ಥರ ಬಿದ್ದವ್ ಸರ್. ಇನ್ನೂ ಇಲ್ಲ ಇಟ್ಟಿದ್ದಾರಾ? ಇಲ್ಲ ಸರ್, ಅಲ್ಲಿ ಆಸ್ಪತ್ರೆಲ್ಲ ಆಕಾಶ ಆಸ್ಪತ್ರೆಗೆ ಅಂತ ಸರ್. ಮೊನ್ನೆ ಭಾನುವಾರ ಎಲ್ಲ ಬಂದು ನೋಡ್ಕೊಂಡು ಹೋದ ಸರ್. ಬಂದು ನಾನ್ ವೆಜ್ ಮಾಡ್ಕೊಂಬಂದು ತಿನ್ಸಿ ಉಣ್ಸಿಕ್ಕೆ ನಾನು ಅವ್ರ ಅಪ್ಪ ಇಬ್ರು ಕೇಳ್ದೋ ಸರ್. ಏನಾನ ಗಲಾಟಿನಪ್ಪ, ಯಾರನ್ನ ಬೈತಾರ ಹೊಡಿತಾರ ಅಂದ್ರೆ ಏನಿಲ್ಲ ಅಂತ ಅಂದ ಸರ್. ಇವತ್ತು ಪೇರೆಂಟ್ಸ್ ಜೊತೆಗಿರೋರು, ಜಾಮಿಟ್ರಿ ಒಳಗಿರೋರೆಲ್ಲ ಅಕ್ಕ ಹಿಂಗೆ ಆಡಲ್ಲಿ ಹೊಡೆದ್ರು ಕತ್ತಿನ ಮೇಲೆ, ಚೆನ್ನಾಗಿದ್ದ, ವಾಶ್ರೂಮ್ಗೆ ಹೋಗಿ ಬರೋದು 10 ನಿಮಿಷ ಲೇಟ್ ಆಗಿದ್ಕೆ ಅಂತ ಹೊಡೆದವ್ರಲ್ಲ ಸರ್. ಮಕ್ಕಳು ನಿಂಗೆ ಮತ್ತೆ ಅವನೇನೋ ಇವ್ರು ನೆಚ್ಕೊಂಡು ಹಾಕೋದ್ರೆ ನಮ್ಮ ಮಕ್ಕಳು ಹಿಂಗೆ ಅನ್ಯಾಯ ಮಾಡಿಬಿಟ್ರೆ ನಮಗೆ ಯಾರು ಸರ್ ಗತಿ?
ಏನು ಇಲ್ದಂಗೆ ಸರ್ ಒಬ್ರಿಗೊಂದು ಮಾತು ಅಂದೋನಲ್ಲ ನನ್ನ ಮಗ ಒಂದೆಂದ್ರು ಮಾತು ನಾವು ಆಡಿದ್ರೆ ಮಮ್ಮಿ ತಪ್ಪಾಯ್ತು ಇನ್ನೊಂದು ದಿನ ಹಂಗೆ ಮಾಡಲ್ಲ ಮಮ್ಮಿ ಅಂತ ಕೈ ಮುಕ್ಕೊಂಡು ನಿಂತ್ಕೊಂತಿದ್ದು ಹುಡುಗ ಸರ್ ಅವನ್ನ ಅನ್ಯಾಯವಾಗಿ ಕೊಂದವನೆಲ್ಲ ಸರ್ ಅವ್ನಿಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಹೋಗಲ್ಲ ಸರ್ ಇಲ್ಲ ಅವ್ನು ಸಾಯ್ಬೇಕಷ್ಟೇ ಸರ್ ನಾವು ಕೇಳೋದು ಅಷ್ಟೇನೆ. ಹಿಂದೆ ಹೇಳ್ಕೊಂಡಿದ್ನ ನಿಮ್ಮ ಮಗ ಏನಾದರೂ ನಿಮಗೆ ಈ ರೀತಿ ಏನು ಇಲ್ಲ ಸರ್ ಭಯ ಸರ್ ಭಯ ಅಂದರೆ ಭಯ ನಾವೇ ಅವ್ರ ಅಪ್ಪನೇ ಅಲ್ಲಿ ನಾವೇ ಒಂಚೂರು ಗದ್ರಿದ್ರೆ ಸರ್ ಇನ್ನೊಂದು ಮಾತಾಡ್ತಿರ್ಲಿಲ್ಲ ಸರ್ ಅಷ್ಟು ಸೈಲೆಂಟ್ ಹುಡುಗ ಸರ್. ಏನೋ ಒಂಚೂರು ಓದ್ಲಿ ಅಂದ್ಬಿಟ್ಟು ತಂದಾಕ್ತೋ ಸರ್ ನಾವಂತೂ ದಡ್ರು ಓದ್ಲಿಲ್ಲ ನನ್ನ ಮಕ್ಳು ಓದ್ಲಿ ಅಂತ ತಂದಾಕ್ತೋ ಸರ್ ನಾವೇನು ಸಾಕಾಗಲಿಲ್ಲ ಅಂತ ತಂದಾಕ್ಲಿಲ್ಲ ಸರ್ ಹಂಗಂತ ಹಿಂಗೆ ಹೊಡೆದ್ಬಿಟ್ಟು ಸಾಯಿಸ್ರಿ ಅಂತ ತಂದಾಕಿದ್ದು 2 ಲಕ್ಷ 3 ಲಕ್ಷ ದುಡ್ಡು ಕಟ್ಟಿಸ್ಕೊಂಡವ್ರು ಸರ್ ಕಟ್ಟಿಸ್ಕೊಂಡು ನನ್ನ ಮಗು ನಿಂಗೆ ಅನ್ಯಾಯವಾಗಿ ಕೊಂದ್ಬಿಟ್ರು ಸರ್ ಅವ್ರನ್ನಂತೂ ಜೀವಂತವಾಗಿ ಬಿಡಲ್ಲ ಸರ್ ನಾವಂತೂ ನಮಗೆ ನ್ಯಾಯ ಬೇಕೇ ಬೇಕು ಸರ್. ಇಷ್ಟು ಪೋಷಕರ ಮಾತು. ಯಾಕೆಂದ್ರೆ ನನ್ನ ಮಗನ ಸಾವನ್ನಪ್ಪಕ್ಕೆ ಕಾರಣ ಪ್ರಮುಖವಾಗಿ ದೈಹಿಕ ಶಿಕ್ಷಕರು ಅನ್ನೋದ್ರ ಬಗ್ಗೆ ಆರೋಪನ ಮಾಡ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ತನ್ನ ಜೊತೆಯಲ್ಲಿದ್ದಂಥ ಸಹಪಾಠಿಗಳು ಕೂಡ ಹೇಳ್ತಾ ಇದ್ದಾರೆ. ಸಹಪಾಠಿಗಳ ಮಾಹಿತಿ ಪ್ರಕಾರವೇ ನಾವು ಇದನ್ನ ಆರೋಪನ ಮಾಡ್ತಾ ಇರೋದು ಅಂತೇಳಿ ಕೂಡ ಹೇಳ್ಕೊಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಮರಣೋತ್ತರ ಪರೀಕ್ಷೆಯ ವರದಿ ಬಂದಿದೆಯಾ? ಏನು ಹೇಳ್ತಾ ಇದ್ದಾರೆ? ಏನು ರಿಪೋರ್ಟಲ್ಲಿ ಏನಿದೆ? ಯಾವ ಕಾರಣಕ್ಕೋಸ್ಕರ ಡೆತ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ? ಅರುಣ್, ಈಗ ಪೋಷಕರು ಆರೋಪನ ಮಾಡ್ತಾ ಇರೋಂಥದ್ದು ದೈಹಿಕ ಶಿಕ್ಷಕ ಏನಿದೆ, ದೈಹಿಕ ಶಿಕ್ಷಕ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ತಾನೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಬಳಿಕ ಆ ಮಗು ಅಲ್ಲೇ ಸಾವನ್ನಪ್ಪಿದೆ ಅನ್ನೋದ್ರ ಬಗ್ಗೆ ಪೋಷಕರು ಈಗ ಆರೋಪನ ಮಾಡ್ತಾ ಇರೋಂಥದ್ದು. ಜೊತೆಗೆ ಸಹಪಾಠಿಗಳಿದ್ರು, ಸಹಪಾಠಿಗಳು ಕೂಡ ಅದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಪೊಲೀಸರು ಅವರನ್ನು ಬಚಾವ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪನ ಕೂಡ ಮಾಡ್ತಾ ಇರೋಂಥದ್ದು. ಈಗ ಸದ್ಯಕ್ಕೆ ನೋಡ್ತಾ ಇದ್ದೀರಿ, ಇಲ್ಲಿ ಸ್ಥಳದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪೋಷಕರು ಪ್ರತಿಭಟನೆಯನ್ನು ಮಾಡಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇರೋಂಥದ್ದು. ಯಾಕೆಂದರೆ ಈಗಾಗಲೇ ದೈಹಿಕ ಶಿಕ್ಷಕ ಏನಿದೆ, ದೈಹಿಕ ಶಿಕ್ಷಕನ ಮೇಲೆ ಹಲ್ಲೆನ ನಡೆಸಿದ್ದಾರೆ ಪೋಷಕರು ಹಲ್ಲೆ ನಡೆಸಿದ ಆತನನ್ನ ಒಂದು ಕೋಣೆಯಲ್ಲಿ ಕೂಡ ಹಾಕಿರುವಂಥದ್ದು. ಕೋಣೆಯಲ್ಲಿ ಕೂಡ ಹಾಕಿದ ಬಳಿಕ ಪೊಲೀಸರು ಮಧ್ಯಪ್ರವೇಶವನ್ನು ಮಾಡಿ ಆತನನ್ನ ಬಿಡಿಸ್ಕೊಳ್ಳುವಂಥ ಕೆಲಸಗಳು ಕೂಡ ಸದ್ಯಕ್ಕೆ ನಡೆದಿರುವಂಥದ್ದು. ಈಗ ತಂದೆ ತಾಯಿ ಏನಿದ್ರು ಅವರು ಕೂಡ ಆರೋಪನ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಕಳೆದ ಭಾನುವಾರ ಕೂಡ ಎರಡು ದಿನದ ಹಿಂದೆನೂ ಕೂಡ ಬಂದಿದ್ವಿ. 2 ದಿನ ಹಿಂದೆ ಬಂದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ನೋವನ್ನು ಕೂಡ ನನ್ನ ಮಗ ಹೇಳ್ಕೊಂಡಿರಲಿಲ್ಲ. ಆದರೆ ಇವತ್ತು ಏಕಾಏಕಿ ಬೆಳಗಿನ ಸಂದರ್ಭದಲ್ಲಿ ಆಸ್ಪತ್ರೆಗೆ ತಲುಪಿಸ್ಬೇಕು, ಅಂದರೆ ಆತನ ಹುಷಾರು ತಪ್ಪಿದ್ದಾನೆ, ಆಸ್ಪತ್ರೆಗೆ ಕಳಿಸ್ಬೇಕು ಅಂತೇಳಿ ಹೇಳಿದ್ರು. ಆಸ್ಪತ್ರೆಗೆ ಸೇರಿಸ್ತಾ ಇದೀವಿ ಅಂತೇಳಿ, ಆದರೆ ಇಲ್ಲಿಗೆ ಬರೋಷ್ಟೊಳಗೆ ಆತ ಸಾವನ್ನಪ್ಪಿದ್ದಾನೆ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಈ ರೀತಿ ಹಲ್ಲೆನ ಮಾಡಿ, ಅಂದರೆ ಏನು ಆತ ಮಗು ಏನಿತ್ತು, ಮಗು ವಾಶ್ರೂಮಿಂದ ಬರಲಿಕ್ಕೆ 10 ನಿಮಿಷ ತಡ ಆಯಿತು ಅಂತೇಳಿ ದೈಹಿಕ ಶಿಕ್ಷಕ ಮಾರಣಾಂತಿಕವಾಗಿ ಹಲ್ಲೆನ ಮಾಡಿ ಹತ್ಯೆಯನ್ನು ಮಾಡಿದ್ದಾನೆ ಅಂತೇಳಿ ಆರೋಪನ ಮಾಡ್ತಿರೋಂಥದ್ದು. ಜೊತೆಗೆ ಈ ಪ್ರಕರಣವನ್ನು ಕೊಲೆ ಪ್ರಕರಣವಾಗಿ ತೆಗೆದುಕೊಳ್ಬೇಕು ಅಂತೇಳಿ ಕೂಡ ಈಗ ಪೋಷಕರು ಕೇಳ್ಕೊಳ್ತಾ ಇದ್ದಾರೆ. ಪೋಷಕರು ಕೇಳಿಕೊಂಡು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರೋಂಥದ್ದು. ಈಗ ಪೊಲೀಸರು ಕೂಡ ಮಧ್ಯಪ್ರವೇಶನ ಮಾಡಿ ಅವರನ್ನ ಇಲ್ಲಿಂದ ಕಳಿಸುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಮರಣೋತ್ತರ ಪರೀಕ್ಷೆ ಏನಿದೆ, ಪ್ರಮುಖವಾಗಿ ಸಾವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕೆ ಮರಣೋತ್ತರ ಪರೀಕ್ಷೆ ವರದಿ ಬರಬೇಕಾದಂತೂ ಅನಿವಾರ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಮಗುವಿಗೆ ಸಾವಿಗೆ ಅಸಲಿ ಕಾರಣ ಏನು, ಅಂದ್ರೆ ಹಲ್ಲೆಯಿಂದ ಆ ಮಗು ಸಾವನ್ನಪ್ಪಿದ್ಯಾ ಅಥವಾ ಬೇರೆ ಯಾವುದೇ ಕಾರಣದಿಂದ ಸಾವನ್ನಪ್ಪಿದ್ಯಾ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮುಂದಿನ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ಈಗಾಗಲೇ ಪೊಲೀಸರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂಥದ್ದು ಮತ್ತು ಮಗುವಿನ ಪೋಷಕರು ಕೂಡ ಭರವಸೆಯನ್ನು ಕೂಡ ನೀಡಿರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.